ಸ್ವಾಗತ ಡಿಯರ್ ಫ್ರೆಂಡ್ಸ್. ಈ ದಿನ ಒಂದು ಹಾಗಲಕಾಯಿ ರೆಸಿಪಿಯನ್ನು ಕಲ್ಕೊಳ್ಳೋಣ. ಜಾಸ್ತಿ ಇದು ಕಹಿ ಇರೋದ್ರಿಂದ ಯಾರೂ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಕಹಿ ಆಗದೆ ಇರೋದು ಯಾವ ಥರ ಮಾಡೋದಂತ ಇವತ್ತು ನೋಡೋಣ ಫ್ರೆಂಡ್ಸ್. ಈಗ ಇದನ್ನು ನಮ್ಮ ಹಿತ್ತಲದೇ ಹಾಗಲಕಾಯಿ ಇತ್ತು, ಅದನ್ನು ಕ್ಲೀನ್ ಮಾಡಿ ಒಂದು ಒಣ ಬಟ್ಟೆ ತೊಗೊಂಡು ಒರೆಸೀನಿ. ಯಾಕಂದರೆ ಹಸಿ ಇತ್ತು ಅಂತ ಹೇಳಿದ್ರೆ ಹಾಗಲಕಾಯಿ ಕಹಿ ಜಾಸ್ತಿ ಆಗುತ್ತೆ. ನಾವು ಅದನ್ನು ತೊಳೋದು ಒಣಗಕ್ಕಿಟ್ಟು ಆರಕ್ಕಿಟ್ಟು ಫ್ಯಾನಿಗಾರು ಇಡ್ಬೋದು, ಇಲ್ಲ ಬಟ್ಟೆ ತೊಗೊಂಡಾದರೂ ಒರೆಸಿ ಕ್ಲೀನಾಗಿ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಎಲ್ಲವನ್ನು ಕಟ್ ಮಾಡಿದ್ದೀನಿ. ಈಗ ಫ್ರೈ ಮಾಡ್ತೀನಿ, ನೋಡೋಣ ಬನ್ನಿ. ಎಸ್ ಅದನ್ನ ಫ್ರೆಂಡ್ಸ್ ಹಚ್ಕೊಂಡ್ವಿ. ಈಗ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನನ್ನು ಇಡೋಣ. ಇದರಲ್ಲಿ ನಾವು ದಿವಸ ಮಾಡೋದಕ್ಕಿಂತ ಏನು ಪಲ್ಯಕ್ಕೆ ಎಣ್ಣೆ ಬೇಕಿಲ್ಲ ಅದಕ್ಕಿಂತ ಸ್ವಲ್ಪ ಪ್ರಮಾಣ ಜಾಸ್ತಿ ಹಾಕೋಬೇಕು. ಯಾಕಂತ ಹೇಳಿದರೆ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು, ಅಂದರೆ ಕಹಿ ಅಂಶ ಹೋಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ನಾನು ಹೆಚ್ಕೊಂಡಿದ್ದು ಇಷ್ಟೆಲ್ಲ ಆಗಿದೆ. ಇದು ಎಣ್ಣೆ ಕಾದ ನಂತರ ಈ ಪ್ಯಾನಿಗೆ ಇವನ್ನೆಲ್ಲ ಹಾಗಲಕಾಯಿ ಹೆಚ್ಕೊಂಡಿರೋದನ್ನು ಹಾಕಿಬಿಡ್ತೀನಿ. ಹಾಕಿ ಸ್ವಲ್ಪ ಡೀಪ್ ಫ್ರೈ ಮಾಡಬೇಕು ಫ್ರೆಂಡ್ಸ್, ಅಂದರೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ, ಕಹಿ ಪದಾರ್ಥನೂ ಹೋಗ್ಬಿಡುತ್ತೆ. ಇದು ಸ್ವಲ್ಪ ಇರೋದೇ ಕಹಿ ಕಡಿಮೆ ಇದೆ, ಯಾಕಂದರೆ ಜವಾರಿ ಇದ್ದಿದ್ದು ಸಣ್ಣ ಸಣ್ಣದಿತ್ತು ನೋಡಿದ್ರಲ್ಲ. ಫ್ರೈ ಮಾಡ್ತಾಯಿದ್ದೀನಿ ಈಗ. ಎಸ್ ಫ್ರೆಂಡ್ಸ್, ಈ ಥರ ಬ್ರೌನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಂಡ್ವಿ. ಇದು 3ರಿಂದ ಸುಮಾರು ಒಂದು 5 ನಿಮಿಷ ಆಗುತ್ತೆ. ಸಣ್ಣಗೆ ಉರಿಯಿಟ್ಟು ಈ ಥರ ಬ್ರೌನ್ ಕಲರ್ ಬರೋ ತನಕ, ಅಂದರೆ ಸ್ವಲ್ಪ ರೆಡಿಶ್ ಈ ಥರ ಆಯಿತು ಅಂತಂದರೆ ಅದು ಕಹಿ ಅಂಶ ಹೋಗುತ್ತೆ. ಇದನ್ನೆಲ್ಲ ಒಂದು ತಟ್ಟೆಗೆ ತಗೊಂಡು ಬಿಡೋಣ ಫ್ರೆಂಡ್. ಈಗ ತಕ್ಕೊಂಡು ಒಂದು ಸಣ್ಣ ಒಗ್ಗರಣೆ ಹಾಕೊಳ್ಳಿ ಇದಕ್ಕೇನೆ. ಈಗ ಇದರಲ್ಲೇ ಎಣ್ಣೆ ಬಿಟ್ಕೊಂಡಿದೆ, ಇನ್ನು ಅದು ಫ್ರೈ ಮಾಡಿದ್ದು. ಒಂದು ಒಗ್ಗರಣೆಗೆ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಹೆಚ್ಚಿಗೆ ಬೇಕಾದರೆ ಹೆಚ್ಕೊಳ್ಳಿ, ಒಂದಾದರೆ ಸಾಕಾಗುತ್ತೆ. ಇದಕ್ಕೆ ಭಾಳಷ್ಟು ಏನು ಬೇರೆ ಬೇರೆ ಥರದ ಪದಾರ್ಥ ಹಾಕೋ ಅವಶ್ಯಕತೆ ಇಲ್ಲ. ಇದು ಒಂದು ಈರುಳ್ಳಿನ ಫ್ರೈ ಮಾಡಿಕೊಂಡು ಇದಕ್ಕೆ ಫ್ರೈ ಮಾಡಿದ್ದನ್ನು ಹಾಗಲಕಾಯಿನ ಇದರಲ್ಲಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಹಾಕಿ ಒಂದು 2 ನಿಮಿಷ ಬೇಯಲ್ಬಿಟ್ರೆ ಆಯಿತು ಫ್ರೆಂಡ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀವು ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು. ಖಾರ ಕೂಡ ರುಚಿಗೆ ತಕ್ಕಷ್ಟು, 4 ಒಂದು ಈರುಳ್ಳಿ, ಒಂದು ಉಪ್ಪು, ಒಂದು ಖಾರ, ಒಂದು ಆಯಿಲ್. ಇಷ್ಟರಲ್ಲೇ ರುಚಿಯಾದಂತಹ ಹಾಗಲಕಾಯಿ ರೆಡಿ ಫ್ರೆಂಡ್ಸ್. ಒಗ್ಗರಣೆ ಆಯಿತು. ಈಗ ಅದೆಲ್ಲ ಕೂಡ್ಕೊಳ್ಳೋಕ್ಕೆ 1 ನಿಮಿಷ ಸಣ್ಣ ಉರಿಯಲ್ಲಿ 1 ನಿಮಿಷ ಆಗಿದೆ ಫ್ರೆಂಡ್. ರೆಡಿಯಾಗಿದೆ ಹಾಗಲಕಾಯಿ. ನನಗೆ ವಾವ್, ಸೂಪರ್ ಆಗಿದೆ. ಕಹಿ ಅಂಶ ಇರೋದೇ ಇಲ್ಲ ಫ್ರೆಂಡ್, ಯಾರು ಬೇಕಿದ್ದರೂ ತಿನ್ಬೋದು. ಎಸ್, ನಾವು ಗ್ಯಾಸ್ ಸ್ಟೋವನ್ನ ಈಗ ಆಫ್ ಮಾಡಿ. ಎಸ್ ಫ್ರೆಂಡ್, ಹಾಗಲಕಾಯಿ ಇವಾಗ ರೆಡಿ ಆಯಿತು. ಮತ್ತು ಬೇರೆ ಬೇರೆ ಮಾಹಿತಿನ ಹಿಂಗೆ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಹೆಚ್ಚಿನ ನಮ್ಮದು ವೀಡಿಯೋಸ್ ಎಲ್ಲ ನೋಡಬೇಕಾಯಿತು ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೀವು ಅಲ್ಲಿ ಹೋಗಿ ನೋಡ್ಬೋದು ಫ್ರೆಂಡ್. ಹೀಗೆ ಸಪೋರ್ಟ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತು